ನಂದನ್ ಅವರೇ ನೋಡಿ ಮೇಡಮ್, ಇವರು ರಾಜ್ಯದಲ್ಲಿ ಎಲ್ಲ ಬಂದ್ಬಿಟ್ಟಿದೆ ಅಂತ ಬಿಜೆಪಿ ಮಿತ್ರರು JDS ಮಿತ್ರರು ಹೇಳ್ತಿರೋ ಒಂದು 2-3 ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇಟ್ಸ್ ಫ್ಯಾಕ್ಟ್. ಜಲ್ ಜೀವನ್ ಮಿಷನ್ ಅಂತ ಬೊಬ್ಬೆ ಹೊಡಿತಾರೆ ಊರು ತುಂಬ. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈ ವರ್ಷ ಬಂದಿರುವುದು ಆ ಜಲ್ ಜೀವನ್ ಮಿಷನ್ಗೆ 35,000 ಕೋಟಿ. ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಇಸ್ 35,000 crores. ನಾವು ರಾಜ್ಯ ಸರ್ಕಾರ ಸ್ಪೆಂಡ್ ಮಾಡ್ತಿರೋದು 25,000 ಕೋಟಿ. ಕೇಂದ್ರ ಸರ್ಕಾರ ಕೊಡ್ತಿರೋದು 11,000 ಕೋಟಿ. ಏನಕ್ಕೆ ಇದನ್ನ ಕೇಂದ್ರ ಸರ್ಕಾರದ ಯೋಜನೆ ಅಂತ ಅನ್ಬೇಕು? ದಿಸ್ ಇಸ್ ನಾಟ್ ದ ಕರ್ನಾಟಕ ಗವರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್. ದಿಸ್ ಇಸ್ ನಾಟ್ ಕರ್ನಾಟಕ ಗವರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್. ಸೆಕೆಂಡ್, ಇವರು ಬಿಜೆಪಿ ಮಿತ್ರರದು 2013 ಅಷ್ಟು ಕೊಡ್ತಿದ್ರು, ಇವಾಗ ಇಷ್ಟ ಆಗಿದೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ ಅಂತ ಇಟ್ಕೊಂಡ್ ಬರ್ಬೇಕು ಇಷ್ಟಪಡ್ತೀನಿ. ಡೋಂಟ್ ಇಂಟರ್ವಿನ್. ಅವತ್ತು ಬಡ್ಜೆಟ್ ಎಷ್ಟಿತ್ತು? 13-14ರಲ್ಲಿ 17,63,000 ಕೋಟಿ. ಇವತ್ತೆಷ್ಟಿದೆ ಬಡ್ಜೆಟ್? 53,44,000 ಕೋಟಿ. ಅವತ್ತಿಗೂ ಇವತ್ತಿಗೇನು ವ್ಯತ್ಯಾಸ ಇಲ್ವಾ? ಮಾತಾಡಕ್ಕೆ ಮಾಹಿತಿ. ಒಂದು ನಿಮಿಷ, ನೀವು ಮಾತಾಡ್ಬೇಡಿ ಕಣ್ರಿ, ನೀವು ಮಾತಾಡ್ಬೇಡಿ. ಸೆಕೆಂಡು, ಥರ್ಡು, ರಾಜ್ಯದಲ್ಲಿ ಇದು ನಾವು ಧರೆಗೆ ಇಳಿಸ್ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, 16ನೇ ಫೈನಾನ್ಸ್ ಕಮಿಷನ್ ಅವರು ಎಷ್ಟು ಕೊಟ್ಟಿದ್ದಾರೆ ಅಂತ ನಿಮ್ಗೊಂದು ಮಾಹಿತಿ ಕೊಟ್ಬಿಡ್ತೀನಿ. ಉತ್ತರ ಪ್ರದೇಶಕ್ಕೆ ನಗರ ಸ್ಥಳೀಯ ಸಂಸ್ಥೆ ಆಡಳಿತಕ್ಕೆ 5 ವರ್ಷಗಳಲ್ಲಿ ಹಂಚಿಕೆ ಮಾಡಿರುವ ಅನುದಾನಗಳು ಕೋಟಿಗಳಲ್ಲಿ. ಯಾರು? 16 ಫೈನಾನ್ಸ್ ಕಮಿಷನ್ನು. ಉತ್ತರ ಪ್ರದೇಶಕ್ಕೆ 1,16,000 ಕೋಟಿ. ಮಹಾರಾಷ್ಟ್ರಕ್ಕೆ 79,620 ಕೋಟಿ. ಕರ್ನಾಟಕಕ್ಕೆ ಕೇವಲ 37,000 ಕೋಟಿ. ಇದರಲ್ಲಿ ತಾರತಮ್ಯ ಇಲ್ವಾ? ಬಿಜೆಪಿ ಮಿತ್ರರಿಗೆ JDS ಮಿತ್ರರಿಗೆ ತಾರತಮ್ಯ ಕಾಣಿಸ್ತಾ ಇಲ್ವಾ? ನಿಮಿಷ ಪ್ಲೀಸ್ ಡೋಂಟ್ ಟಾಕ್. ಇವ್ರು JDS ಅವರು ನಾವು ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ಅಸಮಾಧಾನ ಪ್ರಾದೇಶಿಕತೆ ನಾನು ಕಾಪಾಡ್ತೀವಿ ಅಂತ JDS ಕುಮಾರಸ್ವಾಮಿ ದೇವೇಗೌಡರು ಹೇಳ್ತಾರಲ್ವಾ. ಮೊನ್ನೆನೂ ನರೇಂದ್ರ ಮೋದಿ ಮಾತಾಡಿದ್ರು. ಯಾಕೆ ರಾಜ್ಯದ ಬಗ್ಗೆ ಮಾತೆತ್ತಲಿಲ್ಲ ಇವರು? ಏನಪ್ಪ ನಮ್ಮ ಮೇಕೆದಾಟು ಯೋಜನೆನ ಸ್ಟಾಲಿನ್ ಹತ್ರ ಹೋಗಿ ಮಾತಾಡ್ಬಿಟ್ಟು ಅಂತ ಹೇಳ್ತಾರಲ್ಲ. ನಾವು ತೆರಿಗೆ ಕಟ್ತಿರೋದು ಸ್ಟಾಲಿನ್ಗೋ ಅಲ್ಲ ನರೇಂದ್ರ ಮೋದಿಗೋ ಮೇಡಮ್? ಸ್ಟಾಲಿನ್ಗೋ ನರೇಂದ್ರ ಮೋದಿಗೋ? ಕರೋನಾ ಟೈಮಲ್ಲಿ ಒಂದ್ ನಿಮಿಷ ಮೇಡಮ್, ಅದು ಹೋರಾಟ ಮಾಡಿ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಾಡಿದ್ದು ಅಷ್ಟೇ ಹೊರತು ಅವಾಗ ನಾವು ವಿರೋಧ ಪಕ್ಷದಲ್ಲಿ ಇದ್ವಿ. ಅವ ಪ್ರಾಜೆಕ್ಟ್ ನ ನ್ಯಾಷನಲ್ ವಾಟರ್ ಟ್ರಿಬ್ಯುನಲ್ ಅವಾರ್ಡ್ ಮಾಡಿದೆ. DPR ಇದೇನಪ್ಪ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಡಿಕ್ಲೇರ್ ಮಾಡಿ ಇವ್ರಿಗೆ ಕೆಲಸ ಶುರು ಮಾಡಿಸಿ ಅಂತ ನ್ಯಾಷನಲ್ ವಾಟರ್ ಟ್ರಿಬ್ಯುನಲ್ ಅವಾರ್ಡ್ ಮಾಡಿದೆ. ಇಲ್ಲಿವರೆಗೂ ಅದ್ರ ಬಗ್ಗೆ ತುಟಿಕ್ ಅಂತಿಲ್ಲ. ಮಹದಾಯಿ ಯೋಜನೆ 15 ವರ್ಷದಿಂದ ನೆನಗುದಿಗೆ ಬಿದ್ದಿದೆ. ಪ್ರಹ್ಲಾದ್ ಜೋಶಿ ಅಲ್ಲಿ MP, ಗೋವಾದಲ್ಲಿ ಅವ್ರದೇ ಸರ್ಕಾರ. ಯಾಕೆ ಇಲ್ಲಿವರೆಗೂ ಆ ಸಮಸ್ಯೆಯನ್ನು ಬಗೆಹರಿಸಿಲ್ಲ? ಅದ್ರ ಬಗ್ಗೆ ಮಾತಿದ್ಯಾ? ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಗೆ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಡಿಕ್ಲೇರ್ ಮಾಡಿ ಅಂತ ನಾವು ಪರಿಪರಿಯಾಗಿ ಬಿಟ್ಕೊಂಡಿದೀವಿ. ಅದು ಯಾವತ್ತಿನ ಮಾತಾನೆ ₹1 ನಾನು ಎಷ್ಟು ಎಲ್ಲಿಂದ ಬರುತ್ತೆ ಅಂತ ಹೇಳಲ್ಲ, ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದು ಹೇಳ್ಬಿಡ್ತೀನಿ. ಈ ₹1 ಕಲೆಕ್ಷನ್ ಆದ್ರೆ 22% ಟ್ಯಾಕ್ಸ್. ಈಗ ಕೇಂದ್ರ ಸರ್ಕಾರ ಏನು ಬಜೆಟ್ ಕಲೆಕ್ಷನ್ ಅಂತ ಎಕ್ಸ್ಪೆಂಡಿಚರ್ ಯಾವ ತರ ಮಾಡುತ್ತೆ ಅಂತಂದ್ರೆ ಸ್ಟೇಟಿಗೆ 22% ಖರ್ಚು ಮಾಡುತ್ತೆ. ಆಮೇಲೆ 7% ಫೈನಾನ್ಸ್ ಅಂಡ್ ಅದರ್ ಟ್ರಾನ್ಸ್ಫರ್ಸ್ 7% ಹೋಗುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ 8%, ಅದು ಎಲ್ಲ ಸ್ಟೇಟ್ಗಳಿಗೆ ಹೋಗುತ್ತೆ ಇಂಡೈರೆಕ್ಟ್ ಆಗಿ ಸ್ಕೀಮ್ಗಳಲ್ಲಿ. ಅದರ್ ಎಕ್ಸ್ಪೆಂಡಿಚರ್ 7%. ಸಿವಿಲ್ ಪೆನ್ಷನ್ 2%. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ 17%, ಅದು ಎಲ್ಲ ಸ್ಟೇಟ್ಗಳಿಗೆ ಹೋಗುತ್ತೆ. ಮೇಜರ್ ಸಬ್ಸಿಡಿ 6% ಅಕ್ರಾಸ್ ದ ಕಂಟ್ರಿ ಹೋಗುತ್ತೆ. ಡಿಫೆನ್ಸ್ಗೆ 11%, ಇದು ಇಟ್ ಈಸ್ ಅ ನ್ಯಾಷನಲ್. ಇದು ಕೊನೆಗೆ 20% ಇಂಟ್ರೆಸ್ಟ್ ರೀಪೇಮೆಂಟ್ ಹೋಗುತ್ತೆ. ಸೊ ಕೇಂದ್ರ ಸರ್ಕಾರ ಬಂದಿರೋ ದುಡ್ಡನ್ನ ಹಂಚಲೇಬೇಕು. ಹಾಗೆ ನಮ್ಮ ರಾಜ್ಯ ಸರ್ಕಾರದವರು ಇವರು ಇಲ್ಲಿ ಬಜೆಟ್ ಮಾಡಿದಾಗ ಹಂಚ್ತಾ ಇದ್ದಾರೆ. ತಾರತಮ್ಯ ಯಾಕೆ ಅಂತ ಕೇಳಿ ಅಲ್ಲ, ಅದನ್ನ ಅವರು ಪೊಲಿಟಿಕಲ್ ಆಂಗಲ್ ಮಾತಾಡ್ಲಿಬ್ರು. ಬಜೆಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಇವನ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಬರುತ್ತೆ. ನೀವು ಆಗ ಕೇಳಿದ್ರೆ ಬೇರೆ ಜಿಲ್ಲೆಗಳಲ್ಲಿ ಆದಾಯನೇ ಬಂದಿಲ್ಲ, ನಾವು ಹಂಚಿಗೆ ಹೇಗೆ ಅಂದ್ರೆ ಬೆಂಗಳೂರು ಮಾತ್ರ ಕೊಡ್ಬೇಕಾಗತ್ತೆ. ಬೆಂಗಳೂರು ಬಿಟ್ರೆ ಅಂದ್ರೆ ಬಜೆಟ್ ಮಾಡೋ ಯಾರು ಆಳ್ತಾರೋ, ಒಂದ್ ಸೆಕೆಂಡ್ ಯಾರು ಆಳ್ತಾರೋ ಸರ್, ಒಂದೇ ಸೆಕೆಂಡ್, ಯಾರು ಆಳ್ತಾರೋ ಆ ಪ್ರಭುಗಳು ಅದನ್ನ ಏನ್ ಬಂದಿರ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಈಗ ಮನೆಯಲ್ಲಿ 5 ಜನ ದುಡಿತಾ ಇರ್ತೀವಿ, 10 ಜನ ಕುತ್ಕೊಂಡು ತಿಂತಾ ಇರ್ತಾರೆ. ಆ ಬಂದಿರೋ ಆದಾಯನ ಮನೆ ಮಾಡ್ಲಿಕ್ಕೆ ಹಂಚಬೇಕು. ಅದು ಬಂದಾಗ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಪೌಷ್ಟಿಕತೆ ಇರೋರಿಗೆ ಸ್ವಲ್ಪ ಹೆಚ್ಚಿನ ನಾನು ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಮತ್ತೆ ಇವು ಕೆಲವೊಂದು ಪೊಲಿಟಿಕಲ್ ಇರುತ್ತೆ. ನೀವು ಕೇಳಿದ್ರೆ ತೆಲಂಗಾಣ, ಆಂಧ್ರ ಪ್ರದೇಶ, ಲಾಸ್ಟ್ ಟೈಮ್ ಬಿಹಾರ್ ಎಲ್ಲ ಕೊಟ್ಟರು. ಮೋಸ್ಟ್ ವ್ಯಾಲಿಡ್ ಅಂಡ್ ತುಂಬಾ ರಿಪೀಟೆಡ್ ಕ್ವೆಶನ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಜಸ್ಟ್ 1% ಏನಿದ್ದಾರೆ ಅವರಿಗೆ 45 to 50% ತನಕ ಅವ್ರ ಹತ್ರನೇ ದೇಶದ ಒಂದು ಆದಾಯ ಇರುವಂತದ್ದು ಅಂತ. ಇನ್ನು ಅದು ತಲಾದಾಯ ಜಾಸ್ತಿ ನಾವು ಇನ್ನು ಅದಕ್ಕೆ ಸ್ಟಿಕ್ ಆನ್ ಆದ್ರೆ ವಿಕಸಿತ ಭಾರತ ಅಂತ ಇವ್ರು ಮಾಡ್ತಾ ಇರೋ ಬಡ್ಜೆಟ್ ಎಲ್ಲಿ ಸಾಕಾರಗೊಳ್ಳುತ್ತೆ? ಹಂಗಾದ್ರೆ ಇದೇ ಪ್ರಶ್ನೆ ನಿಮಗೆ ಪಾಸ್ ಮಾಡ್ತೀನಿ ಸರ್. ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು.
ಮೇನ್ ದುಡಿಯೋ ಕೈಗಳಿಗೆ ಕೆಲಸ ಕೊಟ್ಟಾಗ ಈಗ ಕಾರ್ಲ್ ಸೊ ಮಾರ್ಕ್ಸ್ ಅವ್ರು ಉದ್ಯೋಗದ ಹೇಳಿದ್ದಾರೆ, ಬಗ್ಗೆ ಹಂಗಂದ್ರೆ ಏನಂತೀರಿ ಈ ಬಜೆಟ್ ನಲ್ಲಿ ನೀವು ಉದ್ಯೋಗ ಸೃಷ್ಟಿ ಬಗ್ಗೆ? ಉದ್ಯೋಗ ಸೃಷ್ಟಿ ಬದಲಿಗೆ ಏನು ಅವ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು MSME ಸೆಕ್ಟರ್ಗೆ ಏನು ಒತ್ತು ಕೊಡ್ತಾ ಇದ್ದಾರೆ, ಮತ್ತೆ ಎಲ್ಲ ಬಜೆಟಲ್ಲಿ ನೀವು ನೋಡಿದರೆ AI ಟೆಕ್ನಾಲಜಿನ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಇದರ ಅರ್ಥ ಏನಂತಂದರೆ, ಈ ಒಂದು ನನಗೆ ಅದರಲ್ಲಿ ಭಾಳ ಇಷ್ಟ ಆಗಿದ್ದಂದರೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಭಾರತ್ ವಿಸ್ತಾರ ಅಂತೇಳಿ. ಈಗ ಯಾಕಂದರೆ ನೋಡಿ, ಪ್ರತಿ ಸಾರಿ ರೈತ ಏನು ಬೆಳೆದಿರ್ತಾನೋ ಅವ್ನು ಬೆಲೆನೇ ಸಿಗಲ್ಲ. ಟೊಮೆಟೊ ಬೆಳೆದ್ರೆ ಟೊಮೆಟೊ ರೋಡಿಗೆ ಚೆಲ್ತಾನೆ, ಇನ್ನೊಂದು ಬೆಳಿತಾನೆ. ಆ ಭಾರತ್ ವಿಸ್ತಾರದಿಂದ AI ಟೂಲ್ನ ಡೆವಲಪ್ ಮಾಡೋಕ್ಕೆ ಈ ಬಜೆಟಲ್ಲಿ ಅನುದಾನ ಮಾಡ್ತಾ ಇದ್ದಾರೆ. ಅಂದರೆ ಇಡೀ ಇಂಡಿಯಾದಲ್ಲಿ ಯಾವ್ಯಾವ ಬೆಳೆಗಳು ಎಲ್ಲೇ ಸ್ಟಾಕ್ ಇದೆ ಅದನ್ನ ಗುರ್ತ ಮಾಡ್ಕೊಂಡು ಅವನು ಅಪ್ಗ್ರೇಡ್ ಆಗಬೇಕು. ರೈತನೂ ಸಹಿತ ಅಗ್ರಿಟೆಕ್, ನಾವು FKCC ಒಂದು ಅಗ್ರಿಟೆಕ್ ಅಂತೇಳಿ ಸಮ್ಮೇಳನ ಮಾಡ್ತಾ ಇದ್ದೀವಿ ಏಪ್ರಿಲ್ ಮೇದಲ್ಲಿ, ಗ್ಲೋಬಲ್ ಅಗ್ರಿಟೆಕ್ ಅಂತೇಳಿ.